ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಿದೆ. ಸೊ ಹಬ್ಬಕ್ಕೆ ಹೇಗೆ ನಾವೇ ಸೆಲ್ಫ್ ಮೇಕಪ್ ಮಾಡ್ಕೋಬಹುದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ, ವೆರಿ ಸಿಂಪಲ್ ಆಗಿ. ಫಸ್ಟ್ ಫೇಸ್ನ ನಾವು ಕ್ಲೆನ್ಸ್ ಮಾಡ್ಕೊಬೇಕು. ಕ್ಲೆನ್ಸ್ ಆದಮೇಲೆ ನಾವು ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು. ಮಾಯಿಶ್ಚರೈಸರ್ ನಾನು ಇಲ್ಲಿ ಅಹಾಗ್ಲೋ ಅವರ ಮಾಯಿಶ್ಚರೈಸರ್ನ ತೊಗೊಂಡಿದ್ದೀನಿ. ಸೊ ಫಸ್ಟು ಫೇಸ್ನ ಮಾಯಿಶ್ಚರೈಸ್ ಮಾಡೋಣ. ಮಾಯಿಶ್ಚರೈಸರ್ ಸ್ಕಿನ್ಗೆ ನೀಟಾಗಿ ಫೇಸ್ ಆ್ಯಂಡ್ ನೆಕ್ ಕಂಪ್ಲೀಟಾಗಿ ಕವರ್ ಆಗೋ ಥರ ಮಾಯಿಶ್ಚರೈಸ್ ಅಪ್ಲೈ ಮಾಡಬೇಕು. ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇದು ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಸೊ ಹಾಗಾಗಿ ಎವ್ರಿ ಡೇ ರೂಟೀನಲ್ಲಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದನ್ನ ಮಿಸ್ ಮಾಡಬಾರ್ದು. ಸೊ ಇಲ್ಲಿ ಮಾಯಿಶ್ಚರೈಸರ್ ಆಯಿತು. ಮಾಯಿಶ್ಚರೈಸರ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸನ್ಸ್ಕ್ರೀನ್ ಲೋಷನ್. ಸನ್ಸ್ಕ್ರೀನ್ ಲೋಷನು ನಾನು ಬನಾನಾ ಬೋಟಿಂದ ಸನ್ಸ್ಕ್ರೀನ್ ಲೋಷನ್ನ ತೊಗೊತಾ ಇದ್ದೀನಿ. ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ, ಫಸ್ಟು ಇದನ್ನು 3 ಫಿಂಗರ್ಸ್ ಮೇಲೆ ನಾವು ಡೆಪಾಸಿಟ್ ಮಾಡ್ಕೊಬೇಕು. ಸೊ ಈ ರೀತಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಅಪ್ಲೈ ಮಾಡಿಕೊಂಡು ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಅಪ್ಲೈ ಮಾಡಿಕೊಂಡು ಫಸ್ಟು ಸೊ ಈ ರೀತಿನೇ ನಾವು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡಬೇಕು. ಬಿಕಾಸ್ ಇಲ್ಲಾಂದರೆ ನಾವು ಹಾಕೊಳ್ಳೋ ಪ್ರಾಡಕ್ಟ್ ಏನಾಗುತ್ತೆ, ಅದು ಹ್ಯಾಂಡಲ್ಲೇ ಉಳ್ಕೊಂಬಿಡುತ್ತೆ. ಸೊ ಹಾಗಾಗಿ ಅದು ಫುಲ್ ಫೇಸ್ಗೆ ಸ್ಪ್ರೆಡ್ ಮಾಡಬೇಕು. ಸೊ ಈಗ ಮೇಕಪ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ಕಿನ್ನು ಪ್ರೆಪ್ ಆಗಿರುತ್ತೆ. ನಾನಿಲ್ಲಿ ಮೊದಲಿಗೆ ರೆವಲ್ಯೂಷನ್ ಅವರ ಫೌಂಡೇಶನ್ ತೊಗೊತಾ ಇದ್ದೀನಿ. ಸೊ ಇದನ್ನು ಎಷ್ಟು ಮಿನಿಮಲ್ ಆಗಿ ತೊಗೊಂಡು ನಾನು ಫೇಸ್ಗೆ ಅಪ್ಲೈ ಮಾಡೋದನ್ನು ನೋಡೋಣ. ಜಸ್ಟ್ ವೆರಿ ಲಿಟಲ್. ಸೊ ಈ ಥರ ಫೇಸ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು. ನೋಡೋದಲ್ಲ ಹೇಗೆ ಈಸಿಯಾಗಿ ಬ್ಲೆಂಡ್ ಆಗ್ತಾ ಇದೆ. ಸೊ ಬ್ಲೆಂಡರ್ ಸಹಾಯದಿಂದ ನಾವು ನೀಟಾಗಿ ಫೇಸ್ಗೆ ಸ್ಪ್ರೆಡ್ ಮಾಡಬೇಕು. ಹಾಗೆ ಇಲ್ಲಿ ನೆಕ್ಗೂ ಸಹ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತಿದ್ದೀನಿ. ಕಂಪ್ಲೀಟ್ ನೆಕ್ ಕವರ್ ಆಗುತ್ತಲ್ಲ, ವೆರಿ ಮಿನಿಮಲ್ ಪ್ರಾಡಕ್ಟ್ ಸಾಕಾಗುತ್ತೆ. ಬಟ್ ನೀವು ಯಾವ ರೀತಿ ಅದನ್ನು ಬ್ಲೆಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬ್ಲೆಂಡರ್ ತೊಗೊಂಡು ಅಗೇನ್ ನಾನು ಬ್ಲೆಂಡ್ ಮಾಡ್ತಿದ್ದೀನಿ. ಫೌಂಡೇಶನ್ ಅಪ್ಲಿಕೇಶನ್ ಆದಮೇಲೆ ನಾವು ನೆಕ್ಸ್ಟ್ ಪೌಡರಿಂಗ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು PAC ಅವ್ರದ್ದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಪೌಡರಿಂಗ್ ಬ್ರಷ್ ತೊಗೊಂಡು ಈ ರೀತಿ ಫಸ್ಟ್ ಅಂಡರ್ ಐ ಕಂಪ್ಲೀಟ್ ಆದಮೇಲೆ ಅಗೇನ್ ಫೇಸ್ಗೂ ಸಹ ನಾನು ಪೌಡರಿಂಗ್ ಮಾಡ್ತಿದ್ದೀನಿ. ಈ ರೀತಿ ಪೌಡರಿಂಗ್ನ ಅಪ್ಲೈ ಮಾಡಬೇಕು. ಸೊ ನೆಕ್ ನಾವು ಕವರ್ ಮಾಡಬೇಕು. ಹಾಗೇನೆ ನೆಕ್ ಸಹ ನಾವು ಕಂಪ್ಲೀಟಾಗಿ ಕವರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನು ಆಂಗ್ಲರ್ ಬ್ರಷ್ ತೊಗೊಂಡು ಐಬ್ರೋಸ್ನ ಕೂಮ್ ಮಾಡ್ಕೊತಿದ್ದೀನಿ. ಫಸ್ಟು ಸೊ ನಾವು ಈ ಕಡೆ ಅಪ್ಲೈ ಮಾಡುವಾಗ ಈ ಬ್ರಷ್ನ ಈ ರೀತಿ ಹೋಲ್ಡ್ ಮಾಡಬೇಕು, ಈ ರೀತಿ ಇಟ್ಕೊಬೇಕು. ಕಾಣಿಸ್ತಾ ಇದೆಯಲ್ಲ, ಸೊ ಇದು ಈ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕು. ಈ ರೀತಿ ಐಬ್ರೋ ಫಿಲ್ನ ಮಾಡ್ಕೊಬೇಕು. ನಿಮಗೆ ಈ ಪ್ರಾಡಕ್ಟ್ಸ್ ಅಪ್ಲಿಕೇಶನಲ್ಲಿ ಏನಾದರೂ ಡೌಟ್ಸ್ ಇದ್ರೂ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ನಾನು ಈ ಕಡೆ ಐಬ್ರೋ ಫಿಲ್ ಮಾಡ್ತಿದ್ದೀನಿ, ಲೆಫ್ಟ್ ಸೈಡು. ಸೊ ಇದನ್ನು ನಾನು ಈ ರೀತಿ ಐಬ್ರೋ ಫಿಲ್ ಮಾಡ್ತಿದ್ದೀನಿ ನೋಡಿ. ಹೀಗೆ ಜಸ್ಟ್ ಮಿನಿಮಲ್ ಪ್ರಾಡಕ್ಟ್ನೇ ತೊಗೋಬೇಕು, ಇಲ್ಲಾಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಆಫ್ಟರ್ ಅಪ್ಲಿಕೇಶನ್ ಆದಮೇಲೆ ಅಗೇನ್ ನೀವು ನೀಟಾಗಿ ಕೂಮ್ ಮಾಡಬೇಕು. ಗೊತ್ತಾಯ್ತಲ್ಲ, ತುಂಬ ಡ್ರಾಮ್ಯಾಟಿಕ್ ಆಗಿ ಬೇಡ, ವೆರಿ ಸಿಂಪಲ್ ಆಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ.
ನಾನು ಇಲ್ಲಿ ಕಾಜಲ್ ಅಪ್ಲೈ ಮಾಡ್ತೀನಿ. ಸೊ ಕಾಜಲ್ ಅಪ್ಲಿಕೇಶನ್ಗೆ ನಾನು ಶುಗರ್ ಅವರ ಕಾಜಲ್ ತೊಗೊತಾ ಇದ್ದೀನಿ. ಸೊ ಇದನ್ನು ಈ ರೀತಿ ನೋಡ್ತಾ ಇದ್ದೀರಲ್ಲ, ಟ್ರೆಡಿಷ್ನಲ್ ವೇರಿಗೆ ಕಾಜಲ್ ಇಲ್ಲ ಅಂದರೆ ಇನ್ಕಂಪಿಟೆನ್ಸ್ ಕೊಡುತ್ತೆ. ಇದು ನೈಕಾ ಅವ್ರದ್ದು ಗೆಟ್ಟಿಂಗ್ ಕಡೆ ಅಂತ ಹೇಳ್ಬಿಟ್ಟು ಕಾಣಿಸ್ತಿದ್ಯಾ. ಸೊ ಇದನ್ನು ಐಲೈನರ್ ಆಗಿ ಅಪ್ಲೈ ಮಾಡ್ತಿದ್ದೀನಿ. ನಾನು ಎಡ್ಜಲ್ಲಿ ಸ್ವಲ್ಪ ವಿಂಗ್ ಕೊಡ್ತಿದ್ದೀನಿ. ಸೊ ಲಾಸ್ಟ್ ಶುಗರ್ ಅವ್ರದ್ದು ನಾನು ಲಿಪ್ಸ್ಟಿಕ್ ತೊಗೊಳ್ತಾ ಇದ್ದೀನಿ. ಇದು ಪಿಂಕ್ ನ್ಯೂ ಶೇಡ್ ಬರುತ್ತೆ. ಸೊ ಇದನ್ನು ಜಸ್ಟ್ ಮಿನಿಮಲ್ ಕ್ವಾಂಟಿಟಿ ಈ ರೀತಿ ತೊಗೊಂಡು ಈ ರೀತಿ ಗೊತ್ತಾಗ್ತಿದೆಯಲ್ಲ, ಈ ರೀತಿ ಅಪ್ಲೈ ಮಾಡಬೇಕು. ನಾನು ಒಂದು ಸ್ಮಾಲ್ ಬಿಂದಿ ಇಟ್ಬಿಟ್ಟು ನನ್ನ ಮೇಕಪ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಏನು ಫಿಲ್ಟರ್ ಯೂಸ್ ಮಾಡಿಲ್ಲ, ಏನಿಲ್ಲ. ಎಷ್ಟು ಮಿನಿಮಲ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾವು ಮೇಕಪ್ನ ಮನೇಲೇ ಮಾಡ್ಕೊಬೋದು ಫೆಸ್ಟಿವಲ್ ಔಟ್ಫಿಟ್ಗೆ ಅಂತ ಹೇಳಿಬಿಟ್ಟು. ನೀವು ಇದನ್ನು ಯಾವ ಫೆಸ್ಟಿವಲ್ಗಾದ್ರೂ ಯೂಸ್ ಮಾಡ್ಬೋದು. ಈ ರೀತಿ ಬರುತ್ತೆ ಮೇಕಪ್. ನೋಡಿದ್ರಲ್ಲ, ಮನೇಲಿ ಹೇಗೆ ಸಿಂಪಲ್ಲಾಗಿ ನಾವು ಸೆಲ್ಫ್ ಮೇಕಪ್ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಇದೇ ಥರ ವಿಡಿಯೋಸ್ ಬೇಕಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಯಾವ ಮೇಕಪ್ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿ. ಸೊ ದಟ್ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಹೇಗೆ ಮಾಡ್ಕೊಳ್ಳೋದು ಸೆಲ್ಫ್ ಮೇಕಪ್ ಅಂತ ತೋರಿಸ್ತೀನಿ.